ರಮ್ಯಾ, ನಮ್ಮೂರು ಬೈನಾಕ್ನಹಳ್ಳಿ. ನಾನು ಈ ಕಂಪ್ನಿಗೆ ಏನಕ್ಕೋಸ್ಕರ ಬಂದೆ ಅಂದ್ರೆ ನಮ್ಮ ಅತ್ತೆ ತುಂಬಾ ಮಂಡಿ ನೋವಿತ್ತು, ನನಗೆ ಥೈರಾಯ್ಡ್ ಇತ್ತು. 125 mg ಮಾತ್ರ ನುಂಗ್ತಾ ಇದ್ದೆ. ಅದು ನನಗೆ ಥೈರಾಯ್ಡ್ ಸ್ಟಾರ್ಟಿಂಗ್ ಇರಲಿಲ್ಲ, ನನ್ನ ಮಗಳು ಪ್ರೆಗ್ನೆನ್ಸಿಯಿಂದ ಬಂದಿದ್ದೆ ನನಗೆ. ಆಮೇಲೆ ಬಾಣಿ ತಂದಾಗ ಮಾತ್ರ ಸ್ಟಾಪ್ ಮಾಡಿದ್ದೆ. ಮತ್ತೆ ತುಂಬಾ ಅಂದ್ರೆ ತುಂಬಾ ದಪ್ಪ ಇದ್ದೆ. ಎದ್ದು ಬೆಳಗ್ಗೆ ಟೈಮ್ ಎದ್ದು ಓಡಾಡಕ್ ಆಗ್ತಿರ್ಲಿಲ್ಲ, ಅಂದ್ರೆ ತುಂಬಾನೇ ಕಷ್ಟ ಆಗಿತ್ತು ಲೈಫು. ಡಾಕ್ಟರ್ ಹತ್ರ ಸಜೆಷನ್ ಕೇಳ್ತಾ ಇದ್ದೆ, ಏನಾದ್ರು ಪರ್ಮನೆಂಟ್ ಸಜೆಷನ್ ಇದ್ರೆ ಹೇಳ್ರಿ, ನಾನು ಮಾತ್ರ ನುಂಗಕ್ಕಾಗಲ್ಲ. ಒಂದಿನ ಗ್ಯಾಪ್ ಕೊಟ್ಟರು ತುಂಬಾ ಸುಸ್ತಾಗಿ ಮಲಗ್ಬಿಡ್ತಿದ್ದೆ, ಎದ್ದೇನು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಆ ಟೈಮಲ್ಲಿ ನನಗೆ ಕಂಪ್ನಿ ಪರಿಚಯ ಮಾಡ್ಕೊಂಡ್ರು. ಫಸ್ಟ್ ನಮ್ಮ ಅತ್ತೆ ಮಂಡಿ ನಮಗೆ ಕೊಟ್ಟೆ ನಾನು. ಫಸ್ಟ್ ನಾನು ತಗೊಳ್ಳಿಲ್ಲ, ನಮ್ಮ ಅತ್ತೆ ಕೊಟ್ಟೆ. ಅವ್ರಿಗೇನು ತುಂಬಾ ದಪ್ಪ ಇದ್ದಾರೆ, ಎದ್ದು ಓಡಾಡಕ್ ಆಗ್ತಿರ್ಲಿಲ್ಲ, ಸ್ಟಿಕ್ ಇಟ್ಕೊಂಡು ಓಡಾಡ್ತಿದ್ರು. ಅವ್ರಿಗೆ ಒಂದು ವಾರಕ್ಕೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿ ಮಂಡಿ ನಮಗೆ ಮಾತ್ರ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿದ್ಮೇಲೆ ಚೆನ್ನಾಗಿದೆಯಲ್ವ ಅಂತ ನಾನು ಥೈರಾಪ್ ಆಫ್ ತಗೊಂಡು ಕುಡಿದ್ಮೇಲೆ ನನಗೆ 1 ತಿಂಗಳ ತನಕ ಮಾತ್ರ ಕಂಟಿನ್ಯೂ ಮಾಡಿದೆ. 1 ತಿಂಗಳಾದ್ಮೇಲೆ ಮಾತ್ರನೂ ಸ್ಟಾಪ್ ಮಾಡಿದೆ. ಇದನ್ನ ಪ್ರಾಡಕ್ಟ್ 4 ಕೋರ್ಸ್ ಕುಡಿದೆ, ಮಾತ್ರನೂ ಸ್ಟಾಪ್ ಮಾಡಿದೀನಿ, ಕೋರ್ಸು ಕ್ಲಿಯರ್ ಮಾಡಿದೀನಿ. ಯಾವುದೇ ರೀತಿ ಸುಸ್ತು ಇಲ್ಲ, ಏನೂ ಇಲ್ಲ. ಅಂದ್ರೆ ಇದ್ರಲ್ಲಿ ಇನ್ಕಮು ಚೆನ್ನಾಗಿದೆ ಅಂದ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಪರ್ಸನಲ್ ಪ್ರಾಬ್ಲಮ್ ಇಂದ ಸ್ಟಾಪ್ ಮಾಡಿದೀನಿ, ಮತ್ತೆ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ಹಂಗೆ ಎಡಿಟೆಡ್ ಬಿಸ್ನೆಸ್ ಒಂದು 10 ರಿಂದ 20 ಸಾವಿರ ತನಕ ಮಾಡಿದೀನಿ. ತುಂಬಾ ಚೆನ್ನಾಗಿದೆ ಬಿಸ್ನೆಸ್. ಈ ಬಿಸ್ನೆಸ್ಗೆ ಈ ತರ ನಮಗೆ ಆರೋಗ್ಯ ಕೊಟ್ಟಂತ ಅಪ್ಸರ್ಸರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.